ಜಸ್ಟ್ ಹೋಲ್ಡ್ ವಿನೋದ್. ಹೊಸ ವರ್ಷಾಚರಣೆಗೆ ಕರಾವಳಿಯೂ ಕೂಡ ಸಜ್ಜಾಗ್ತಾ ಇದೆ. ಮಂಗಳೂರಿನ ಕಡಲ ತೀರಗಳು ಫುಲ್ ರಾಶ್. ತಣ್ಣೀರುಬಾವಿ, ಪಣಂಬೂರು ಬೀಚ್ಗಳು ಫುಲ್ ರಾಶ್. ಎರಡು 2025 ಬೀಳ್ಕೊಟ್ಟು 2026 ವೆಲ್ಕಮ್ ಮಾಡುವುದಕ್ಕೆ ಜಗತ್ತು ಕಾತುರದಿಂದ ಕಾಯ್ದ ಕುಳಿತಾ ಇದೆ. ಅದರಂತೆ ನ್ಯೂ ಇಯರ್ ಪಾರ್ಟಿಗೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಮಂಗಳೂರಿನಲ್ಲೂ ಕೂಡ ಬೀಚ್ ಬದಿಯಲ್ಲಿ ಪ್ರವಾಸಿಗರು ತುಂಬಿದ್ದಾರೆ. ನಾನೀಗ ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಇದೆ ಅನ್ನುವಂಥದ್ದು ಕಾಣಬಹುದು. ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಸಂಭ್ರಮಿಸ್ತಾ ಇರುವುದನ್ನ ಕಾಣಬಹುದು. ಅಂದ್ರೆ ನಾನಾ ಕಡೆಗಳಿಂದ, ಅಂದ್ರೆ ಮಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ಪಣಂಬೂರು ಬೀಚ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು 2025 ಕಡೆಯ ದಿನ, ಹೀಗಾಗಿ ಕಡೆಯ ದಿನವನ್ನು ಸಂತೋಷದಿಂದ ಕಳಿಬೇಕು ಮತ್ತು ಏನು 2026 ಮೊದಲ ದಿನವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ದೂರಗಳಿಂದ ಪ್ರವಾಸಿಗರು ಬಂದು ಈ ಒಂದು ಕಡಲ ತಡಿಯಲ್ಲಿ ಸೇರಿದ್ದಾರೆ. ನೀವೀಗ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಅಲೆಗಳ ಜೊತೆ ಸಾವಿರಾರು ಮಂದಿ ಈ ರೀತಿಯಾಗಿ ಆಟವಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. 12:30 ಒಳಗಾಗಿ ಅದು ಏನೋ ಎಂಜಾಯ್ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಪ್ರವಾಸಿಗರು ಬಹಳಷ್ಟು ಕುತೂಹಲದಿಂದ ಇದ್ದಾರೆ. ಸಾಕಷ್ಟು ಪ್ರವಾಸಿಗರು ಕಡಲ ತೀರಗಳಲ್ಲಿ ಸೇರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನಾರಿ. ಜಸ್ಟ್ ಹೋಲ್ಡ್ ವಿನೋದ್. ಹೊಸ ವರ್ಷಾಚರಣೆಗೆ ಕರಾವಳಿಯೂ ಕೂಡ ಸಜ್ಜಾಗ್ತಾ ಇದೆ. ಮಂಗಳೂರಿನ ಕಡಲ ತೀರಗಳು ಫುಲ್ ರಾಶ್. ತಣ್ಣೀರುಬಾವಿ, ಪಣಂಬೂರು ಬೀಚ್ಗಳು ಫುಲ್ ರಾಶ್. ಎರಡು 2025 ಬೀಳ್ಕೊಟ್ಟು 2026 ವೆಲ್ಕಮ್ ಮಾಡುವುದಕ್ಕೆ ಜಗತ್ತು ಕಾತುರದಿಂದ ಕಾಯ್ದ ಕುಳಿತಾ ಇದೆ. ಅದರಂತೆ ನ್ಯೂ ಇಯರ್ ಪಾರ್ಟಿಗೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಮಂಗಳೂರಿನಲ್ಲೂ ಕೂಡ ಬೀಚ್ ಬದಿಯಲ್ಲಿ ಪ್ರವಾಸಿಗರು ತುಂಬಿದ್ದಾರೆ. ನಾನೀಗ ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಇದೆ ಅನ್ನುವಂಥದ್ದು ಕಾಣಬಹುದು. ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಸಂಭ್ರಮಿಸ್ತಾ ಇರುವುದನ್ನ ಕಾಣಬಹುದು. ಅಂದ್ರೆ ನಾನಾ ಕಡೆಗಳಿಂದ, ಅಂದ್ರೆ ಮಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ಪಣಂಬೂರು ಬೀಚ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು 2025 ಕಡೆಯ ದಿನ, ಹೀಗಾಗಿ ಕಡೆಯ ದಿನವನ್ನು ಸಂತೋಷದಿಂದ ಕಳಿಬೇಕು ಮತ್ತು ಏನು 2026 ಮೊದಲ ದಿನವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ದೂರಗಳಿಂದ ಪ್ರವಾಸಿಗರು ಬಂದು ಈ ಒಂದು ಕಡಲ ತಡಿಯಲ್ಲಿ ಸೇರಿದ್ದಾರೆ. ನೀವೀಗ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಅಲೆಗಳ ಜೊತೆ ಸಾವಿರಾರು ಮಂದಿ ಈ ರೀತಿಯಾಗಿ ಆಟವಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. 12:30 ಒಳಗಾಗಿ ಅದು ಏನೋ ಎಂಜಾಯ್ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಪ್ರವಾಸಿಗರು ಬಹಳಷ್ಟು ಕುತೂಹಲದಿಂದ ಇದ್ದಾರೆ. ಸಾಕಷ್ಟು ಪ್ರವಾಸಿಗರು ಕಡಲ ತೀರಗಳಲ್ಲಿ ಸೇರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನಾರಿ. ಜಸ್ಟ್ ಹೋಲ್ಡ್ ವಿನೋದ್. ಹೊಸ ವರ್ಷಾಚರಣೆಗೆ ಕರಾವಳಿಯೂ ಕೂಡ ಸಜ್ಜಾಗ್ತಾ ಇದೆ. ಮಂಗಳೂರಿನ ಕಡಲ ತೀರಗಳು ಫುಲ್ ರಾಶ್. ತಣ್ಣೀರುಬಾವಿ, ಪಣಂಬೂರು ಬೀಚ್ಗಳು ಫುಲ್ ರಾಶ್. ಎರಡು 2025 ಬೀಳ್ಕೊಟ್ಟು 2026 ವೆಲ್ಕಮ್ ಮಾಡುವುದಕ್ಕೆ ಜಗತ್ತು ಕಾತುರದಿಂದ ಕಾಯ್ದ ಕುಳಿತಾ ಇದೆ. ಅದರಂತೆ ನ್ಯೂ ಇಯರ್ ಪಾರ್ಟಿಗೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಮಂಗಳೂರಿನಲ್ಲೂ ಕೂಡ ಬೀಚ್ ಬದಿಯಲ್ಲಿ ಪ್ರವಾಸಿಗರು ತುಂಬಿದ್ದಾರೆ. ನಾನೀಗ ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಇದೆ ಅನ್ನುವಂಥದ್ದು ಕಾಣಬಹುದು. ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಸಂಭ್ರಮಿಸ್ತಾ ಇರುವುದನ್ನ ಕಾಣಬಹುದು. ಅಂದ್ರೆ ನಾನಾ ಕಡೆಗಳಿಂದ, ಅಂದ್ರೆ ಮಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ಪಣಂಬೂರು ಬೀಚ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು 2025 ಕಡೆಯ ದಿನ, ಹೀಗಾಗಿ ಕಡೆಯ ದಿನವನ್ನು ಸಂತೋಷದಿಂದ ಕಳಿಬೇಕು ಮತ್ತು ಏನು 2026 ಮೊದಲ ದಿನವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ದೂರಗಳಿಂದ ಪ್ರವಾಸಿಗರು ಬಂದು ಈ ಒಂದು ಕಡಲ ತಡಿಯಲ್ಲಿ ಸೇರಿದ್ದಾರೆ. ನೀವೀಗ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಅಲೆ
ಅಲೆಗಳ ಜೊತೆ ಸಾವಿರಾರು ಮಂದಿ ಈ ರೀತಿಯಾಗಿ ಆಟವಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. 12:30 ಒಳಗಾಗಿ ಅದು ಏನು ಎಂಜಾಯ್ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಪ್ರವಾಸಿಗರು ಬಹಳಷ್ಟು ಕುತೂಹಲದಿಂದ ಇದ್ದಾರೆ. ಸಾಕಷ್ಟು ಪ್ರವಾಸಿಗರು ಕಡಲ ತೀರಗಳಲ್ಲಿ ಸೇರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನಾರಿ. Just hold, Vinod. ಹೊಸ ವರ್ಷಾಚರಣೆಗೆ ಕರಾವಳಿಯೂ ಕೂಡ ಸಜ್ಜಾಗ್ತಾ ಇದೆ. ಮಂಗಳೂರಿನ ಕಡಲ ತೀರಗಳು ಫುಲ್ ರಾಶ್. ತಣ್ಣೀರುಬಾವಿ, ಪಣಂಬೂರು ಬೀಚ್ಗಳು ಫುಲ್ ರಾಶ್. ಎರಡು 2025 ಬೀಳ್ಕೊಟ್ಟು 2026 ವೆಲ್ಕಮ್ ಮಾಡುವುದಕ್ಕೆ ಜಗತ್ತು ಕಾತುರದಿಂದ ಕಾಯ್ದ ಕುಳಿತಾ ಇದೆ. ಅದರಂತೆ ನ್ಯೂ ಇಯರ್ ಪಾರ್ಟಿಗೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಮಂಗಳೂರಿನಲ್ಲೂ ಕೂಡ ಬೀಚ್ ಬದಿಯಲ್ಲಿ ಪ್ರವಾಸಿಗರು ತುಂಬಿದ್ದಾರೆ. ನಾನೀಗ ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಇದೆ ಅನ್ನುವಂಥದ್ದು ಕಾಣಬಹುದು. ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಸಂಭ್ರಮಿಸ್ತಾ ಇರುವುದನ್ನ ಕಾಣಬಹುದು. ಅಂದ್ರೆ ನಾನಾ ಕಡೆಗಳಿಂದ, ಅಂದ್ರೆ ಮಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ಪಣಂಬೂರು ಬೀಚ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು 2025 ಕಡೆಯ ದಿನ. ಹೀಗಾಗಿ ಕಡೆಯ ದಿನವನ್ನು ಸಂತೋಷದಿಂದ ಕಳಿಬೇಕು ಮತ್ತು ಏನು 2026 ಮೊದಲ ದಿನವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ದೂರಗಳಿಂದ ಪ್ರವಾಸಿಗರು ಬಂದು ಈ ಒಂದು ಕಡಲ ತಡಿಯಲ್ಲಿ ಸೇರಿದ್ದಾರೆ. ನೀವೀಗ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಅಲೆಗಳ ಜೊತೆ ಸಾವಿರಾರು ಮಂದಿ ಈ ರೀತಿಯಾಗಿ ಆಟವಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. 12:30 ಒಳಗಾಗಿ ಅದು ಏನು ಎಂಜಾಯ್ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಪ್ರವಾಸಿಗರು ಬಹಳಷ್ಟು ಕುತೂಹಲದಿಂದ ಇದ್ದಾರೆ. ಸಾಕಷ್ಟು ಪ್ರವಾಸಿಗರು ಕಡಲ ತೀರಗಳಲ್ಲಿ ಸೇರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನಾರಿ. Just hold, Vinod. ಹೊಸ ವರ್ಷಾಚರಣೆಗೆ ಕರಾವಳಿಯೂ ಕೂಡ ಸಜ್ಜಾಗ್ತಾ ಇದೆ. ಮಂಗಳೂರಿನ ಕಡಲ ತೀರಗಳು ಫುಲ್ ರಾಶ್. ತಣ್ಣೀರುಬಾವಿ, ಪಣಂಬೂರು ಬೀಚ್ಗಳು ಫುಲ್ ರಾಶ್. ಎರಡು 2025 ಬೀಳ್ಕೊಟ್ಟು 2026 ವೆಲ್ಕಮ್ ಮಾಡುವುದಕ್ಕೆ ಜಗತ್ತು ಕಾತುರದಿಂದ ಕಾಯ್ದ ಕುಳಿತಾ ಇದೆ. ಅದರಂತೆ ನ್ಯೂ ಇಯರ್ ಪಾರ್ಟಿಗೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಮಂಗಳೂರಿನಲ್ಲೂ ಕೂಡ ಬೀಚ್ ಬದಿಯಲ್ಲಿ ಪ್ರವಾಸಿಗರು ತುಂಬಿದ್ದಾರೆ. ನಾನೀಗ ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾದಂತಹ ದೃಶ್ಯ ಇದೆ ಅನ್ನುವಂಥದ್ದು ಕಾಣಬಹುದು. ಮಂಗಳೂರಿನ ಪಣಂಬೂರು ಬೀಚ್ ನಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಸಂಭ್ರಮಿಸ್ತಾ ಇರುವುದನ್ನ ಕಾಣಬಹುದು. ಅಂದ್ರೆ ನಾನಾ ಕಡೆಗಳಿಂದ, ಅಂದ್ರೆ ಮಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂದು ಪಣಂಬೂರು ಬೀಚ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು 2025 ಕಡೆಯ ದಿನ. ಹೀಗಾಗಿ ಕಡೆಯ ದಿನವನ್ನು ಸಂತೋಷದಿಂದ ಕಳಿಬೇಕು ಮತ್ತು ಏನು 2026 ಮೊದಲ ದಿನವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ದೂರಗಳಿಂದ ಪ್ರವಾಸಿಗರು ಬಂದು ಈ ಒಂದು ಕಡಲ ತಡಿಯಲ್ಲಿ ಸೇರಿದ್ದಾರೆ. ನೀವೀಗ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಅಲೆಗಳ ಜೊತೆ ಸಾವಿರಾರು ಮಂದಿ ಈ ರೀತಿಯಾಗಿ ಆಟವಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. 12:30 ಒಳಗಾಗಿ ಅದು ಏನು ಎಂಜಾಯ್ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಪ್ರವಾಸಿಗರು ಬಹಳಷ್ಟು ಕುತೂಹಲದಿಂದ ಇದ್ದಾರೆ. ಸಾಕಷ್ಟು ಪ್ರವಾಸಿಗರು ಕಡಲ ತೀರಗಳಲ್ಲಿ ಸೇರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನಾರಿ.